ಅಷ್ಟು ಮಾತ್ರ ಅಲ್ಲ, ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡು ಕೃಷ್ಣ ಸುಮ್ಮನೆ ಯಾಕೋಸ್ಕರ ಇದ್ದಾನೆ ಅಂತ ಹೇಳಿದ್ರೆ ಅದರಿಂದ ಒಂದು ಕಥೆ ಇದೆ ಅಂತ ಹೇಳ್ತಾರೆ. ಇದು ಮಹಾಭಾರತದಲ್ಲಿ ಬರುವಂತಹ ಕಥೆ. ಈ ಶಿಶುಪಾಲ ಹುಟ್ಟಿದಂತೆ. ಶಿಶುಪಾಲ ಇನ್ಯಾರೂ ಅಲ್ವಲ್ಲ, ಕೃಷ್ಣನ ಸೋದರತ್ತೆ ಮಗನೇ ಅವನು. ಈ ಶಿಶುಪಾಲ ಹುಟ್ಟಬೇಕಾದ್ರೆ ಅವನೊಂದು ವಿಕೃತವಾದ ಶಿಶು. 3 ಕಣ್ಣಿತ್ತಂತೆ ಶಿಶುಪಾಲನಿಗೆ, 4 ತೋಳಿತ್ತಂತೆ, 4 ತೋಳು 3 ಕಣ್ಣಿತ್ತಂತೆ ಅವನಿಗೆ. ಇದು ವಿಕೃತವಾದ ಶಿಶು. ಅಷ್ಟು ಮಾತ್ರ ಅಲ್ಲ, ಇವನು ಹುಟ್ಟಿದ ಕೂಡಲೇ ಕತ್ತೆ ಅರಚಿದಾನಂತೆ. ಹುಟ್ಟಿದ ಕೂಡಲೇ ಕತ್ತೆ ಕೂಗಿದಾನಂತೆ. ಅದನ್ನು ನೋಡಿ ಎಲ್ರಿಗೂ ಭಯ ಆಗಿಬಿಟ್ಟಿದೆಯಂತೆ. ಏನು ಕತೆ ಇದು, ಹುಟ್ಟಿದ ಕೂಡಲೇ ಮಗು ಅಳುವುದು ಬಿಟ್ಟು ಕತ್ತೆ ಕೂಗ್ತಾ ಇದೆಯಲ್ವಾ ಅಂತ, ನೋಡಲಿಕ್ಕೂ ಈ ರೀತಿ ಇದೆಯಲ್ವಾ ಅಂತ. ಕೂಡಲೇ ಆ ಛೇದಿ ರಾಜ ಏನಿದ್ದಾನೆ ಅವನು ಈ ಮಗುವನ್ನು ಕೊಲ್ಲಿಕ್ಕೆ ಹೋದನಂತೆ. ಕೊಲ್ಲಿಕ್ಕೆ ಹೋದಾಗ ಅಶರೀರವಾಣಿ ಆಯ್ತಂತೆ, ಇಲ್ಲ ಇಲ್ಲ ಸರಿಯಾಗತ್ತೆ, ಈ ಮಗು ಸರಿಯಾಗತ್ತೆ, ಅದರಿಂದಾಗಿ ನೀವೇನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ. ಒಂದು ಅಶರೀರವಾಣಿ ಆಯ್ತಂತೆ. ಅಲ್ಲಿ ಯಾರು ಸರಿ ಮಾಡುವವರು ಯಾರು? ಈ ಮಗು ಸರಿಯಾಗೋದಾದರೆ ಹೇಗೆ? ಅದಕ್ಕೋಸ್ಕರ ಒಂದು ಅಶರೀರವಾಣಿ ಮತ್ತೆ ಹೇಳುತ್ತಂತೆ, ಯಾರೋ ಒಬ್ಬರು ಈ ಮಗುವನ್ನು ಹಿಡ್ಕೊಂಡಾಗ ಈ ಮಗು